ಯಾಕೆ ತೋರಿಸಿಲ್ಲ ಅಂತಂದರೆ ನಾನು ಸ್ವಲ್ಪ ಆರ್ಗನೈಸ್ಡ್ ಜಾಸ್ತಿ, ನಾನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಯಾರೋ ಅವಳ ರೂಮಲ್ಲಿ ಹಿಂಗೆ ಬಂದು ಹಿಂಗೆ ಅಂತ ಇದ್ದಾರಂತೆ, ಹಿಂಗೆ ಅಂತಾರಂತೆ. ಸ್ವಲ್ಪ ಹಂಗೆ ಇದೆ ನೋಡಿ, ಫುಲ್ ಮೆಸ್ಸಿ 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 ಮೆಸ್ಸಿ. ಅವನಿಗೆ ವೆಯ್ಟ್ ಮಾಡಿ ಮಾಡಿ ಹೊಟ್ಟೆ ಹಸಿತಾ ಇದೆ. ನಮ್ಮ ಅಕ್ಕ ಎಲ್ಲ ಹಾಕ್ಸ್ಕೊತಾ ಇದ್ದಾಳೆ. ಶಶಾಂಕ್ ಅವ್ರು ಓದ್ತಾ ಇದ್ದಾರೆ ನಾಳೆ ಎಕ್ಸಾಮ್ಗೆ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್. ಸೊ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತೇನು ಬ್ಲಾಗ್ ಅಂತ ನೋಡ್ತಾ ಇದ್ದೀರಾ? ಸೊ ಇವತ್ತೇನು ಬ್ಲಾಗ್ ಅಂತಂದರೆ ನನ್ನ ರೂಮ್ ಕ್ಲೀನಿಂಗ್ ಬ್ಲಾಗ್. ಸೊ ನಾನು ಯಾವತ್ತೂ ರೂಮ್ ಕ್ಲೀನ್ ಮಾಡೋದಾಗಲಿ ಆರ್ಗನೈಸ್ ಮಾಡೋದಾಗಲಿ ಯಾವತ್ತೂ ನಿಮಗೆ ತೋರಿಸಿರಲಿಲ್ಲ. ಸೊ ಇವತ್ತು ಬಿಕಾಸ್ ಯಾಕೆ ತೋರಿಸಿಲ್ಲ ಅಂತಂದರೆ ನಾನು ಸ್ವಲ್ಪ ಆರ್ಗನೈಸ್ಡ್ ಜಾಸ್ತಿ, ನಾನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತೀನಿ, ಮೆಸ್ ಮಾಡಲ್ಲ. ಬಟ್ ಈಸಲಿ ಡ್ಯೂ ಟು ಸಮ್ ರೀಸನ್ಸ್ ನಾನು ಓಡಾಟ ಎಲ್ಲ ಜಾಸ್ತಿ ಆಗಿ ನಾನು ಕ್ಲೀನ್ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ಮೆಸ್ ಮಾಡ್ಕೊಂಬಿಟ್ಟಿದ್ದೀನಿ. ತೋರಿಸ್ತೀನಿ ಹೆಂಗೆ ಮೆಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ನಮ್ಮ ಅಕ್ಕ ಬಂದಿದ್ಲು, ಸೊ ಹೆಲ್ಪ್ ಮಾಡ್ತಾಳೆ ಅಂತ ನಾನು, ನಮ್ಮ ಮಮ್ಮಿ ಆ್ಯಂಡ್ ಅಕ್ಕ 3 ಜನ ವಿತೌಟ್ ಆಫ್ ಕ್ಲೀನಿಂಗ್ ರೂಮ್. ನಾವು ಹಿಂದೆ ಕಾಣಿಸ್ತಾ ಇರೋದು ನಿಮಗೆ ಮೆಸ್ ತೋರಿಸ್ತೀನಿ. ಬಟ್ ನಾನು ಈ ಥರ ಅಲ್ಲ ಗೈಸ್, ಐ ಆಮ್ ಡೆಡ್ ಅಪೋಸಿಟ್ ಟು ದ್ಯಾಟ್. ನಾನು ತುಂಬ ಆರ್ಗನೈಸ್ಡ್ ಗರ್ಲ್. ನಾನು ಈಗ ಈ ಜಾಗದಲ್ಲಿ ಅದಿರಬೇಕಂತಂದರೆ ಅದಿರಬೇಕು ಆ ಥರ. ಬಟ್ ಐ ಡೋಂಟ್ ನೋ ವೈ ಈ ಸಲ ನಾನು ತುಂಬ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಈ ಸಲ ಹೆಲ್ಪಿಗೆ ಮಮ್ಮಿ ಹಾಕಬೇಕು ಅಂತ ಕೇಳಿ ನಾನು ಅವ್ರ ಹತ್ರ ಹೆಲ್ಪ್ ಮಾಡಿಸ್ಕೊತಾ ಇದ್ದೀನಿ. ಸೊ ಅವ್ರು ಬರ್ತಾಯಿದ್ದಾರೆ ಎಲ್ಲ ಹೆಲ್ಪ್ ಮಾಡೋಕ್ಕೆ. ಸೊ ಇವಾಗ ನಾನು ನೋಡಿ ಅಲ್ಲೆಲ್ಲ ಬಟ್ಟೆ ಜೋಡಿಸ್ತೀವಿ ಇವಾಗ. ಸೊ ನನ್ನ ಕಬೋರ್ಡ್ ಪರಿಸ್ಥಿತಿ ಈ ಥರ ಆಗಿದೆ ಗೈಸ್. ಇಲ್ಲಿ ಎಷ್ಟು ನೀಟಾಗಿ ಹಿಂಗೆ ಜೋಡಿ ಸಿಗ್ತಾ ಇದ್ದೆ ಅಂತಂದರೆ ನಾನು ಫುಲ್ ಫ್ರೆಶ್ಶಾಗಿ ಕಾಣಿಸ್ತಾಯಿತ್ತು. ಬಟ್ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ನಾನು ಡೈಲಿ ವೇರ್ಸ್ ಇಟ್ಕೊತೀನಿ. ಇಲ್ಲಿ ಆ್ಯಂಡ್ ಅಲ್ಲಿ ಮಮ್ಮಿಗೆ ಬಿಟ್ಕೊಟ್ಟಿದ್ದೀನಿ. ಮಮ್ಮಿದು ರೇಷ್ಮೆ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗೋಕ್ಕೆ ಸ್ಯಾರಿ ಹಾಕ್ಕೊಳ್ಬೇಕಂತ ಅವ್ರು ಇಲ್ಲಿ ಇಟ್ಕೊಂಡಿದ್ದಾರೆ. ಇದು ಇಲ್ಲಿ ನಾನು ಒಬ್ಳದೇ ಯೂಸ್ ಆಗ್ತಾ ಇರೋದು. ಆ್ಯಂಡ್ ಡೈಲಿ ಯೂಸ್ ಬಟ್ಟೆ, ಸ್ಕೇಟಿಂಗ್ ಕ್ಲಾಸ್ ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಅಲ್ಲೂ ಒಂದು ಸ್ವಲ್ಪ ಸೀರೆಗಳಿದೆ. ಸೊ ನಾನು ಕ್ಲೀನ್ ಮಾಡೋಕ್ಕೆ ಅಂತ ಹಿಂಗೆ ರೆಡಿಯಾಗಿದ್ದೀನಿ, ಹೆಂಗಿದ್ದೀನಿ. ಸೊ ಇಲ್ಲಿ ನೋಡಿ ಎಸ್ ಇದಿಷ್ಟು ನಂದು. ಸೊ ತುಂಬ ಹಂಗೆ ತುಂಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನೇನು ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಹಂಗಂತ ಐ ಥಿಂಕ್ ಸೊ ನಾನು ಅಷ್ಟೇನು ಮೆಸ್ಸಿ ಇಲ್ಲ. ಸೊ ಇವಾಗ ಇದನ್ನೆಲ್ಲ ಆಚೆ ತೆಗ್ದು ಮತ್ತೆಲ್ಲಿ ಕ್ಲೀನ್ ಮಾಡಿ ಒಳಗಿಡೋದೇ ಕೆಲಸ. ಸೊ ಇದಕ್ಕೆ ನಮಗೆ ಹೆಲ್ಪಿಂಗ್ ಹ್ಯಾಂಡಾಗಿ ಮಮ್ಮಿ, ಅಕ್ಕ ಆ್ಯಂಡ್ ಮೀ, ಸೊ 3 ಜನ ಸೇರಿ ಮಾಡ್ತಾಯಿದ್ದೀವಿ. ಸೊ ನಂದು ಬೆಡ್ ಮೇಲೆಲ್ಲ ಇವಾಗ ಹಾಕ್ತೀವಲ್ಲ ಬಟ್ಟೆ, ಅಲ್ಲೆಲ್ಲ ಎತ್ತಿ ಇಲ್ಲಿ ಹಾಕ್ತೀವಿ ಬಟ್ಟೆ. ಸೊ ಗಲೀಜಾಗುತ್ತೆ ಅಂತ ನಾನು ನನ್ನ ಬೇಬಿನೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೊ ಆಮೇಲೆ ಅದನ್ನ ಎತ್ತಿ ಅಲ್ಲಿ ಹಾಕೋಣ. ಹಾಗೆ ಹಾಡು ಕೇಳಿಕೊಂಡು ಗೈಸ್, ಮ್ಯೂಸಿಕ್ ಇದ್ದರೆ ಎವ್ರಿಥಿಂಗ್ ಈಸ್ ಈಸಿ. ಸೊ ಇದು ನನ್ನ ಕಡೆದ ಸಜೆಷನ್ ಯಾರಿಗಾದರೂ. ಆ್ಯಸ್ ಐ ಆಮ್ ಮ್ಯೂಸಿಕ್ ಲವರ್, ನನಗೆ ತುಂಬ ಇಷ್ಟ ಮ್ಯೂಸಿಕಲ್ಲಿ. ಸೊ ಮ್ಯೂಸಿಕ್ ಹಾಕಿ ನೀವೇನು ಫುಲ್ಲು ಕೆಲಸ ಮಾಡ್ಬೋದು. ಆ್ಯಂಡ್ ನಮ್ಮಮ್ಮನೆಲ್ಲ ತೋರಿಸ್ತೀನಿ, ಬನ್ನಿ ಏನು ಮಾಡ್ತಾಯಿದ್ದಾರೆ ಅಂತ. ಅಲ್ಲಿ ನೋಡಿ ಅವರು ಮೇಲಿಂದ ಬಟ್ಟೆ ಎತ್ಕೊಂಬರ್ತಾ ಇದ್ದಾರೆ. ನಮ್ಮ ಮಮ್ಮಿಯಲ್ಲಿ ಒರೆಸ್ತಾ ಇದ್ದಾರೆ. ಮೈಲು ಆಟ ಆಡ್ತಾ ಇದ್ದಾನೆ. ಸೊ ಇವಾಗ ಅವರು ನನ್ನ ರೂಮ್ ಕ್ಲೀನಿಂಗಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಎಷ್ಟೊತ್ತಿಗೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಹಿಂಗಿರುತ್ತೆ ಗೈಸ್, ಹಿಂಗೆ ಅಂತೀನಿ. ಆವಾಗ ಫುಲ್ಲು ಆರ್ಗನೈಸ್ಡ್ ಆಗಿರುತ್ತೆ. ಓಕೆ, ಎಸ್. ನಮ್ಮ ಅಕ್ಕ ಬಂದಿದ್ದಾಳೆ ಇವಾಗ. ಏನು ಅನಿಸ್ತಾ ಇದೆ? ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದೆಯಾ? ನಾಯಿ ಗೈಸ್ ಯಾಕಾದ್ರೂ ಬಂದು ಅಂತ ಅನ್ನಿಸ್ತಾ ಇದೆ ಅಂತ ಅವಳೆ. ಕ್ಲೀನ್ ಇಷ್ಟೇ, ಜಾಸ್ತಿ ಮೆಸ್ ಮಾಡ್ಕೊಂಡಿಲ್ಲ ನಾನು. ನೀನು ಹೇಳು, ನಾನು ಆರ್ಗನೈಸ್ಡ್ ತಾನೆ, ಆರ್ಗನೈಸ್ಡ್ ಗರ್ಲ್. ಮುಂಚೆ ಅಂದರೆ ಏನು ನಮಗೆಲ್ಲ ಗೊತ್ತಾಗೋಯ್ತು. ಅದೆಲ್ಲ ನೀನು ಎಲ್ಲಿ ಮಲ್ಕೊಂತೀಯಲ್ಲ ಕೇಳ. ಫನ್ನಿ, ಯಾಕೆ ಅವಳು ಇಲ್ಲಿ ಮಲ್ಗೋದು ಅಂತ ಕೇಳಿ ನನ್ಗೆ ಹೇಳು. ಯಾಕೆ ನೀನು ಇಲ್ಲಿ ಮಲ್ಗೋದು? ಅಯ್ಯೋ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಯ್ಯೋ ಯಾವ್ದು ಕಾರಣಕ್ಕೂ ಅದು ನಿಜ ಅಲ್ಲ. ಯಾಕೆ ಅಂದರೆ ಗಾಯ್ಸ್, ಅವಳ ರೂಮಲ್ಲಿ ಮಲ್ಕೊಳ್ಳೋಕ್ಕೆ ಭಯ ಅಂತೆ. ಅವಳಿಗೇನೋ ಯಾರೋ ಬಂದು ಹಿಂಗೆಲ್ಲ ಮಾಡೋ ಥರ ಆಗ್ತಾ ಇದೆಯಂತೆ ಈ ನಡುವೆಯಿಂದ. ಅದಕ್ಕೇ ಬಂದು ನನ್ನ ಪಕ್ಕ ಮಲ್ಕೊಂತಾವಳೆ. ನನಗೆ ಇವಳು ಅವ್ರು ನಮ್ಮ ಬಾವ ಮನೆಗೆ ಹೋದಾಗ ನಾನೇನು ಒಬ್ಬಳೇ ಮಲ್ಗಲ್ವಾ, ಸುಮ್ಮನೆ ಕೈಸಿದ್ದಲ್ಲ ಡವು. ಯಾರೋ ಅವಳ ರೂಮಲ್ಲಿ ಹಿಂಗೆ ಬಂದು ಹಿಂಗೆ ಅಂತ ಇದ್ದಾರಂತೆ, ಹಿಂಗಂತಾರಂತೆ. ಅಯ್ಯೋ ಸಾಯಿಸ್ತಾವ್ರ.
ಯಾರಿಗೂ ಏನೋ ಮಾಡಿದ್ಯಾ ನೀನು ಹಿಂಗೆ ಕುತ್ಕೊಂಡು ತಿಂದರೆ ಇನ್ನೇನಲ್ಲಿ. ಸೊ ಅದಕ್ಕೆ ಗೈಸ್ ಒಳಗೆ ಹಿಂಗೆಲ್ಲ ಮಾಡಂಗೆ ಆಗ್ತಾ ಇದೆಯಂತೆ. ಅದಕ್ಕೆ ಭಯ ಪಟ್ಕೊಂಡ್ಬಿಟ್ಟು ಬಂದವಳು ನನ್ನ ಜೊತೆ ಮಲ್ಕೊತಾ ಇದ್ದಾಳೆ ಫ್ರಮ್ ಪಾಸ್ಟ್ 2 days ಅಷ್ಟೇ. ಇವಾಗ ಅದಕ್ಕೆ ನನ್ನ ಪಕ್ಕ ಮಲ್ಕೊತಿರೋದಕ್ಕೆ ಅವಳಿಗೆ ಗಿಫ್ಟಾಗಿ ಕ್ಲೀನ್ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದೀನಿ ನನ್ನ ಕಬೋರ್ಡ್ಸ್ನ. ನಮ್ಮ ಪಾಪು 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 ಚಿನ್ನಮ್ಮ ಚಿನ್ನಮ್ಮ ಬಂಗಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲಮ್ಮ. ಪಾಪು ಪಾಪು ಇಲ್ಲೋಡ ತಿಂಡಿ ತಗೊಳ್ಳೆ ಮುದ್ದು ಮುದ್ದು. ಅವನು ಹೆಲ್ಪಿಂಗ್ ಹ್ಯಾಂಡಾಗಿ ಇರಲ್ಲ, ಸಪೋರ್ಟಿವ್ ಆಗಿರ್ತಾರೆ ನನ್ನ ಜೊತೆ. ನಮ್ಮಮ್ಮ ಏನೋ ಹೇಳ್ತಾರೆ. ಹಾಂ ಗೈಸ್ ಆಲ್ಮೋಸ್ಟ್ ಒಂದು 90% ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಇನ್ನು 10% ಲಾಸ್ಟದೆಲ್ಲ ಸ್ವಲ್ಪ ಹಂಗೆ ಇದೆ ನೋಡಿ. ಫುಲ್ ಮೆಸ್ಸಿ 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 ಮೆಸ್ಸಿ. ಇದೆಲ್ಲ ನಾನು ಆಗದೆ ಇರೋ ಬಟ್ಟೆ, ಅದು ಯಾರಿಗಾದ್ರೂ ಕೊಡೋಕ್ಕೆ ಅಂತ ನಮ್ಮ ಮಮ್ಮಿ ಎಲ್ಲ ಎತ್ತಿಡ್ತಾ ಇದ್ದಾರೆ. ಇದಿಷ್ಟು ಅದರಲ್ಲಿ ಹಾಂ ಅನಾಥಾಶ್ರಮಕ್ಕ ಅದೇ ನೀಡಿ ಪೀಪಲ್ಸ್ಗೆ ಕೊಡೋಣ ಅಂತ ಇಟ್ಟಿದ್ದೀನಿ. ಸೊ ಇದಿಷ್ಟು ನಾನು ಆಗದಿರೋದು. ಆ್ಯಂಡ್ ನಮ್ಮದು ಇನ್ನು ಈ ಸೆಕ್ಟರ್ ಮತ್ತು ಆ ಸೆಕ್ಟರ್ ಕ್ಲೀನ್ ಮಾಡಿಲ್ಲ ಗೈಸ್. ಈ ಕಡೆದು ಇದೊಂದೇ ಸೆಕ್ಟರ್ ನೋಡಿ. ಸೊ ಇದು ನಾನು ಡೈಲಿ ಯೂಸ್ಗೆ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳು. ಇದೆಲ್ಲ ಸ್ವೆಟರ್ ಟೈಪ್ಸ್ ಬಟ್ಟೆಗಳು, ಇದೆಲ್ಲ ಫುಲ್ ಸ್ಲೀವ್ಸ್ ಬಟ್ಟೆಗಳು, ಇದೆಲ್ಲ ಹಾಫ್ ಸ್ಲೀವ್ಸ್ ಬಟ್ಟೆಗಳು, ಇದೆಲ್ಲ ಪ್ಯಾಂಟ್ಗಳು ಆ್ಯಂಡ್ ಇದೆಲ್ಲ ಶಾರ್ಟ್ಸ್ಗಳು. ಸೊ ಮನೆ ಹತ್ರ ಹಾಕ್ಕೊಳ್ಳೋದು ಇಲ್ಲಿ ಇಷ್ಟಿಗೆ ಹಿಂಗೆ ಇಕ್ಕಿದ್ದೀನಿ. ಮತ್ತು ಇದು ನನ್ನ ಕುರ್ತಾ ವೇರ್, ಅದು ಸ್ಯಾರಿ, ಇದು ನನ್ನ ಜೀನ್ಸ್ ಟಾಪ್ಸು ಮತ್ತು ಅದರಲ್ಲಿರೋದೆಲ್ಲ ಹೊಸದು ಆಗದಿಲ್ದಿರೋದು. ಆ್ಯಂಡ್ ಇದರಲ್ಲಿರೋದು ಫ್ರಾಕ್ಸು, ಇವೆರಡು ಫ್ರಾಕ್ಸ್ ಇದೆ. ಮತ್ತು ಇದರಲ್ಲಿ ಲೆಗ್ಗಿನ್ ಕೂಡ ಇದೆ. ಇವೆರಡು ಜೀನ್ಸ್ ಪ್ಯಾಂಟ್ ಸಿಕ್ಕಿದ್ದೀನಿ. ಇದು ಲಾಂಗ್ ಫ್ರಾಕ್ಸು, ಇದರಲ್ಲಿರೋದೆಲ್ಲ ಲಾಂಗ್ ಫ್ರಾಕ್ಸು. ಇದರಲ್ಲಿ ಕಾರ್ಡ್ ಸೆಟ್ಸು, ಪ್ಯಾಂಟು ಟಾಪು ಮತ್ತು ಸ್ಕರ್ಟ್ ಈ ಥರ. ಇದು ನನ್ನ ಹ್ಯಾಂಡ್ ಬ್ಯಾಗ್ಸು, ಇದು ಅದೇನೇನೋ ಇಟ್ಕೊಂಡಿದ್ದೀನಿ ಅದರಲ್ಲಿ. ಸೊ ಇದರಲ್ಲಿ ಇರೋದೆಲ್ಲ ನಂದು ಹೊಸ ಬಟ್ಟೆ. ಇದೊಂದು ಸ್ವಿಮ್ಮಿಂಗ್ ಸೂಟ್ ಇದೆ. ಇಲ್ಲಿರೋದೆಲ್ಲ ಹೊಸ ಬಟ್ಟೆ, ನಾನು ಹಾಕ್ದಿರೋ ಬಟ್ಟೆ ಇದು. ಆ್ಯಂಡ್ ಇದರಲ್ಲಿ ಕಾರ್ಡ್ ಸೆಟ್ಟು, ಟಾಪು ಪ್ಯಾಂಟು ವೇಲು ದುಪ್ಪಟ ಇರೋವಂಥದ್ದು ಇದರಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಬರೀ ಕುರ್ತಾಸ್ ವಿತೌಟ್ ಪ್ಯಾಂಟ್, ಇದೆಲ್ಲ ವಿತೌಟ್ ಪ್ಯಾಂಟ್. ಇದು ಲಾಂಗ್ ಸ್ಲೀವ್ಲೆಸ್ಸು, ಇದು ಲಾಂಗ್ ಫ್ರಾಕ್, ಇದು ಶಾರ್ಟ್ ಕುರ್ತಾಸ್. ಸೊ ಇಷ್ಟು ಹಿಂಗೆ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀವಿ. ಆಲ್ಮೋಸ್ಟ್ ನಾವು ಬಂದು 2 hours ಆಯಿತಾ ಗೈಸ್? 2 hours ಆಯಿತಾ ನಾವು ಬಂದು? ಹಾಂ ಅಲ್ಲೋಗಿದ್ಯಾ? ಹಾಕ್ತೀನಿ. 2 hours ಆಯಿತಾ ಗೈಸ್ ನಾವು ಬಂದು? ಅವರು ಅಂದಿದ್ದು ನನಗೆ ಕೇಳಿಸಿಲ್ಲ. ಸೊ ಗೈಸ್ 2 hours ಆಗಿದ್ದೆ. ಈಗ ಸಾಂಗ್ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಪಾಸ್ ಮಾಡಿದ್ದೀನಿ, ಇಲ್ಲಾಂದರೆ ಇಲ್ಲಿ ಪಾಸ್ ಮಾಡ್ತೀನಿ ಅಷ್ಟೇ. ಮುಗೀತು ಗಾಯ್ಸ್ ನಮ್ಮದು ಕ್ಲೀನಿಂಗ್ ಫುಲ್. ಇನ್ನು ಆಮೇಲೆ ಮತ್ತೆ ಎಲ್ಲ ಸೆಗ್ರಿಗೇಟ್ ಆಗಿ ನಂದು ರೂಮ್ ಬೆಡ್ಡೆಲ್ಲ ಸೆಟ್ ಆದ್ಮೇಲೆ ಮತ್ತೆ ತೋರಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ವಿಡಿಯೋ ನೋಡ್ತಾ ಇರಿ. ಇವರು ಚೀಲಕ್ಕೆ ಹಾಕ್ತಿದ್ದಾರೆ ಎಲ್ಲರಿಗೂ ಎಲ್ಲದಕ್ಕೂ ಕೊಡೋಕ್ಕೆ. 2000 years later. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಅಲಂಕಾರ್ ಪ್ಲಾಜಾಲ್ಲಿದ್ದೀರಿ. ಶಶಾಂಕ್ ಇಲ್ಲಿದೆ. ನಾಯ್ ಶಶಾಂಕ್. ಹಾಯ್. ನಾವು ಪೇಣಿ ತಿಂದ್ವಿ, ಅದು ಖಾಲಿ ಆಯಿತು. ಸ್ವೀಟ್ ಆಯಿತು ಅಂತ ಖಾರ ತೊಗೊಂಡಿದ್ವಿ. ಆಯರ್ಷು ಏನು ಹಿಂಗಂತ ಇದೆಯಾ? 2 ಕಪ್ ನಮ್ದು ಅಂತಾನೆ. ಹಂಗಂದ ನನಗೇನೋ ಬೇರೆ ಕೇಳಿಸ್ತು, ನನಗೇನೋ ಅವಳೇ ಬೇರೆ ಕೇಳಿಸ್ತು. 3 ಲೌಡಿಂಗ್. ಸೊ ಗೈಸ್ ಇಲ್ಲಿ ಬಂದು ನಾವು ಸ್ವೀಟ್ ತಿಂದ್ವಿ, ಆಮೇಲೆ ಖಾರ ತಿಂದ್ವಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮದು ಡ್ರೆಸ್ ಆಲ್ಟ್ರೇಷನ್ ಇತ್ತು, ಕೊಡೋಕ್ಕೆ ಬಂದಿದ್ದೀವಿ ಅಲಂಕಾರ ಪ್ಲಾಜಾಡಿ. ಅಲ್ಲಿ ಕೊಟ್ಟಿದ್ದೀವಿ, ಅವ್ರು ಮಾಡ್ತಾಯಿದ್ದಾರೆ. ಆ ಗ್ಯಾಪಲ್ಲಿ ನಾವು ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಹಾಂ, ಇವಳು ಅವಾಗಲಿಂದ ಏನು ಆಟ ಆಡ್ತಾವಳೆ ಅಂದರೆ ಸ್ವೀಟ್ ತಿನ್ನೋಕ್ಕೆ ಖಾರ ತಿಂದ್ಲು. ಇವಾಗ ಖಾರ ತಿನ್ಬಿಟ್ಟು ಸ್ವೀಟ್ ಬೇಕು ಅನ್ನಿಸ್ತಾ ಇದೆಯಂತೆ. ಇವನು ಶಶಾಂಕ್ ಕೇಳಿ ಅವಳೇನು ಆಟ ಆಡ್ತಾವಳೆ ಅಂತ. ಬಾದಾಮ್ ಹಾಲು ಕುಡಿದ್ಲು, ಆಮೇಲೆ ಈಗ ಬೇಕು ಅಂದ್ಲು. ಈಗ ತಿನ್ಬಿಟ್ಟು ಕಾಜು ಬರ್ಫಿ ಬೇಕಂತೆ. ಕಾಜು ಬರ್ಫಿ ತಿಂದ್ಮೇಲೆ ಕೇಳ್ತಾರೆ ಅಂತ ಜಾಸ್ತಿ. ಸ್ವೀಟು ಖಾರ ಅಂತ
ಸೊ ಗೈಸ್ ಇದಾದ್ಮೇಲೆ ಇವತ್ತು ತುಂಬ ಕೆಲಸ ಇದೆ. ಮೀಲ್ಸ್ ಕೊಡಬೇಕು, ಸಲೂನ್ಗೆ ಹೋಗಬೇಕು, ನಂದೊಂದು ಶೂಟ್ ಇದೆ. ಒಂದು ಶೂಟ್ ಇದೆ. ಇವಾಗೆಲ್ಲ ಸೆಲೆಬ್ರಿಟಿ ಆಗ್ಬಿಟ್ಟವ್ರಪ್ಪ ಎಲ್ಲ ಶೂಟ್ಸು. ಕ್ರೆಡಿಟ್ಸ್ ನಮ್ಮ ವಿಡಿಯೋಸ್ ಹಿಂದೆಗಡೆ ಕೆಲಸ ಮಾಡೋದು ಇವಳೆ. ಬ್ಯಾಕ್ ಹ್ಯಾಂಡ್ ಮಾತ್ರ ಅಲ್ಲ, ಎಡಿಟಿಂಗು, ಕಂಟೆಂಟ್ ಪ್ಲ್ಯಾನು, ಲೊಕೇಶನ್ಸ್ನು ಎಲ್ಲನೂ ಇವಳೆ. ನಾವೇನಿದ್ರು ಬರೀ ಕ್ಯಾಮ್ರಾ ಮುಂದೆ ಹಿಂಗೆ ಕಾಣಿಸ್ಕೊತೀವಿ ಅಷ್ಟೇ ಬೆಳ್ಳಿಗೆ. ಸೊ ಅಲ್ಲಿ ಕೊಟ್ಟಿದ್ದೀವಿ ಬಟ್ಟೆ, ತೋರಿಸ್ತೀನಿ ಬನ್ನಿ. ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ತೋರಿಸ್ತೀವಿ. ಓಕೆ, ಇವಳು ಬೆಳಗ್ಗೆ 9 ಗಂಟೆಗೆ ಎದ್ದೋಳು ಅಂದರೆ 11 ಗಂಟೆಗೆ ಎದ್ದವಳೆ. ನಾನು ನೈಟ್ ಶಿಫ್ಟ್ ಮಾಡಿ ಜಿಮ್ ಮುಗಿಸ್ಕೊಂಡ್ಬಂದು ರಾತ್ರಿನೇ ಹೇಳ್ಬಿಟ್ಟು ಹೋಗಿದ್ದ ಪಾಪ ಅವನು. ಬೆಳಗ್ಗೆ ಬೇಗ ಎದ್ದೋಳು ಹೋಗೋಣ ಅಂತ. ಯಾಕೆ ಟಿವಿ ನೋಡ್ಕೊಂಡು ಇಷ್ಟು ಕೆಲಸ ಇದೆ, ಕೆಲಸ ಇಟ್ಕೊಂಡು ಟಿವಿ ನೋಡ್ತಿದ್ವಂತೆ. ನಾನು ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ರಾಘವೇಂದ್ರ ಸ್ವಾಮಿ ಗುರುವಾರ ಪೂಜೆ ಮಾಡಿ ದೇವ್ರು ಬರ್ಸ್ಕೊಂಡು ಮೈ ಮೇಲೆ ದೇವ್ರು ಬರ್ಸ್ಕೊಂಡು ಅಷ್ಟೇ ಗೈಸ್. ಓಕೆ ಬಾಯ್. ಸ್ವೀಟ್ ಬೇಕು ಅಂತ ಸ್ವೀಟ್ ತಗೊಂಡವಳೆ, ಅದಕ್ಕೆ ಎಕ್ಸ್ಟ್ರಾ ತಗೊಂಡವಳೆ. ಇವಾಗ ಅವನೇನೋ ಶಾಪಿಂಗ್ ಮಾಡ್ಬೇಕಂತೆ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನೇನು ತಗೊತೀವಿ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ತಿನ್ಬಿಟ್ಟು ಅವಳೇನೋ ಬ್ಯಾಗ್ ಶಾಪಿಂಗಿಗೆ ಬಂದಿದ್ದಾಳೆ. ಎಷ್ಟಿದಾಗ ಇಲ್ಲ ಸ್ವೀಟ್ ಖಾಲಿನಾ? ಸ್ವೀಟ್ ಖಾಲಿ. ಚೆನ್ನಾಗಿದೆ, ನೈಸ್ ಟು ಕೀಪ್ ಸ್ಟಪ್ಸ್. ಸ್ಲಿಪ್ಪರ್ ಒಂದು ಶಾಪಿಂಗ್ ಆಯಿತು ಗೈಸ್. ಇವಾಗ ಇದು ಒಂದು ಚೆನ್ನಾಗಿದ್ದಾವೆ ಅಂಗಡಿ. ಇಲ್ಲಿ ಬ್ಯಾಗ್ಗಳು ಚೆನ್ನಾಗಿದ್ದಾವೆ. ಸೊ ಗೈಸ್ ನಾವು ಬಂದಿದ್ದೀವಿ, ನೇಲ್ಸ್ ಮಾಡಿಸ್ತಾ ಇದ್ದೀವಿ. ಶಶಾಂಕ್ ಹೊಟ್ಟೆ ಸಿಕ್ತು. ಇವಾಗ ತಾನೇ ಜ್ಯೂಸ್ ಕುಡ್ದ, ಆಗಲೇ ಹೊಟ್ಟೆ ಸಿಗ್ತಾಯಿತ್ತಂತೆ ಗೈಸ್. ಅವನಿಗೆ ವೆಯ್ಟ್ ಮಾಡಿ ಹೊಟ್ಟೆ ಸಿಗ್ತಾ ಇದೆ. ನಮ್ಮ ಅಕ್ಕ ಎಲ್ಲ ಹಾಕ್ಸ್ಕೊತಾ ಇದ್ದಾಳೆ. ಸೊ ನಂದು ಇವಾಗ ಸ್ಟಾರ್ಟ್ ಆಗಿದೆ. ನಂದು ಸ್ವಲ್ಪ ಲೇಟ್ ಆಗುತ್ತೆ ಗೈಸ್. ನಂದು ರಿಮೂವ್ ಮಾಡೋದು ಇತ್ತು, ಅದಕ್ಕೆ ಅವನಿಂದ ಬಂದ ತಕ್ಷಣ ಹಾಕ್ಸ್ಕೊಂಡು ಅದು ರಿಮೂವ್ ಮಾಡಬೇಕಿತ್ತು. ಸೊ ಲೇಟ್ ಆಗುತ್ತೆ. ತೋರ್ಸು ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತಾ ನೋಡಿದ್ರಾ? ಕಂಪ್ಲೀಟ್ ಆದ್ಮೇಲೆ ತೋರಿಸ್ತಾರಂತೆ. ಸೊ ಗೈಸ್ ಆಲ್ಮೋಸ್ಟ್ ವಿ ಆರ್ ಡನ್ ವಿತ್ ಎವ್ರಿಥಿಂಗ್. ಇನ್ನೊಂದು ಪಾರ್ಲರ್ ಎಂದು ಹಾಕಿದೆ. ಆಫ್ಟರ್ ದಿಸ್ ವಿ ಆರ್ ಗೋಯಿಂಗ್ ಟು ಸಲೂನ್. ಅಷ್ಟೇ ಗೈಸ್, ಸ್ಪಾ ಆ್ಯಂಡ್ ವ್ಯಾಕ್ಸಿಂಗ್ ಅಷ್ಟೇ. ಅದಾದಮೇಲೆ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಕ್ಲಾಸಿಗೆ ಹೋಗಬೇಕು. ಕ್ಲಾಸಿಗೆ ಹೋಗಾದ್ಮೇಲೆ ಪ್ಯಾಕಿಂಗ್ ಮಾಡಬೇಕು. ಸೊ ಯು ಲಾಟ್ ಆಫ್ ವರ್ಕ್ ಟುಡೇ. ಲಾಸ್ಟ್ ಅಂದರೆ ಕಲರ್ ಸೆಲೆಕ್ಷನ್ ಮಾಡಿಲ್ಲ ಗೈಸ್, ಇಟ್ಕೊಂಡಿದ್ದೀನಿ. ಯಾವ ಕಲರ್ ಅಂತ ಸೆಲೆಕ್ಟ್ ಮಾಡಿ ಫೈನಲ್ ಆದಮೇಲೆ ತೋರಿಸ್ತೀನಿ. ಬಿಕಾಸ್ ಇನ್ನೂ 1 ಅವರ್ ಆಗುತ್ತೆ. 1 ಅವರ್ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ. ನಾನೇ ಅಂತ ನೋಡಿ ಗೈಸ್, ಕ್ಯಾಟೈ ಇಲ್ಲ ಕ್ರೋಮ್ ಕ್ಯಾಟೈ ಎಷ್ಟೆಷ್ಟು ಕ್ರೋಮ್ ಕ್ಯಾಟೈ ಶೇಪ್ ಕೊಟ್ಟು ಗೈಸ್, ಶೇಪ್ಲೆಸ್ ಇಟ್ಕೊಂಡಿದ್ರೆ ವೇಸ್ಟ್ ಆಗುತ್ತೆ. ಮಾತಾಡೋ ಜೋರ. ಸೊ ಗೈಸ್ ವೆಲ್ಕಮ್ ಅಗೇನ್ ಟು ಮೈ ಬ್ಲಾಗ್. ಸೊ ಲಾಸ್ಟ್ ವರ್ಕ್ ಆಫ್ ದ ಡೇ. ಇವತ್ತಿಗೆ ಲಾಸ್ಟ್ ವರ್ಕು. ಬಂದಿದ್ದೀವಿ ಇಲ್ಲಿಗೆ ವ್ಯಾಕ್ಸ್ ಮಾಡಿಸ್ಬೇಕು. ವ್ಯಾಕ್ಸ್ ಮುಗಿದ ತಕ್ಷಣ ಮನೆಗೆ ಹೋಗಿ ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗಲ್ಲ ಅನ್ಸುತ್ತೆ ನಮಗೆ. ಒಂದು 5 ನಿಮಿಷ ಸಿಗುತ್ತೆ, ರೆಸ್ಟ್ ಮಾಡಿ ರೆಸ್ಕೊಂಡು. ಸೊ ನೋಡಿ ಇಲ್ಲಿ ಬಂದಿದ್ದೀವಿ, ವ್ಯಾಕ್ಸಿಗೆ ಅವ್ರು ವೆಯ್ಟ್ ಮಾಡ್ತಾ ಇದ್ದೀವಿ. ಶಶಾಂಕ್ ಅವ್ರು ಓದ್ತಾ ಇದ್ದಾರೆ ನಾಳೆ ಎಕ್ಸಾಮ್ಗೆ. ಅಶ್ವತ್ ಅವರು ಸುಸ್ತಾಗಿ ಕೂತಿದ್ದಾರೆ, ಟಯರ್ಡ್. ಇಲ್ಲಪ್ಪ ಇಲ್ಲಿ ನೇಲ್ಸ್ ತೋರಿಸಲು ಚೆನ್ನಾಗಿ ಕಾಣುತ್ತೆ ನೋಡಿ ಗೈಸ್. ಇಲ್ಲಿ ಹಿಂಗಿದ್ರ ಮೇಲೆ ಹಿಂಗೆ ಸಾಫ್ಟ್ ಇದೆ ಇಟ್ಕೊಂಡು. ನಂದು ಈ ಥರ ನೀನು ಸ್ವಲ್ಪ ಮೇಲೆತ್ತು ನೋಡಿ ಗೈಸ್, ಹಿಂಗೆ ಮಾಡು, ಹಿಂಗೆ ಅದು ಆ ಕೈ. ಸೊ ಗೈಸ್ ಅಷ್ಟೇ, ಎಲ್ಲ ಪ್ರಿಪ್ರೇಷನ್ಸ್ ಮುಗೀತು. ಇನ್ನೇನಿದ್ರು ಫಂಕ್ಷನ್ಸ್ ಅಟೆಂಡ್ ಮಾಡೋದು ಅಷ್ಟೇ ಕೆಲಸ. ಅಷ್ಟೇ ಗೈಸ್, ಬೆಳಗ್ಗೆಯಿಂದ ಇವತ್ತು ಓಡಾಡಿ ಸಾಕಾಗಿದೆ ಅಷ್ಟೇ. ವ್ಯಾಕ್ಸ್ ಮಾಡಿಸ್ಕೊಂಡು ವಿ ವಿಲ್ ಗೋ ಹೋಮ್ ಆ್ಯಂಡ್ ರೆಸ್ಟ್, ಮತ್ತು ಕ್ಲಾಸ್ಗೆ ಹೋಗ್ತೀವಿ. ಕ್ಲಾಸ್ಗೆ ಹೋಗೋದ್ರೆ ಏನು ಬ್ಲಾಗ್ ಮಾಡೋದು. ದಾಟ್ಸ್ ಇಟ್. ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅದು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನ್ಯೂ ಟು ಮೈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಹೇಳ್ಬಿಡಿ. ಸುಸ್ತಾಗ್ಬಿಟ್ಟು ಅವನಿಗೆ ನಿದ್ದೆ ಬರ್ತಾ ಇದೆ. ಬಾಯ್ ಮಾಡಿಬಿಡಿ.
ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್